ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಭೋಮಂಡಲದಲ್ಲಿ ಇವತ್ತು ಅದ್ಭುತ ಚಮತ್ಕಾರ ನಡೀತಾ ಇದೆ. ದಶಕದಲ್ಲೇ ಅತಿ ದೊಡ್ಡ ಚಂದ್ರಗ್ರಹಣ ಇವತ್ತು ಗೋಚರವಾಗುತ್ತೆ. ಇವತ್ತು ರಾತ್ರಿ 8:58ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಆಗಲಿದೆ. ರಾತ್ರಿ 11:01ರಿಂದ 12:23ರ ನಡುವೆ ಪೂರ್ಣ ಚಂದ್ರಗ್ರಹಣ ಘಟಿಸುತ್ತೆ. ಆ ಸಮಯದಲ್ಲಿ ರಕ್ತ ಚಂದ್ರಗ್ರಹಣದ ದರ್ಶನ ಸಿಗಲಿದೆ. ನಂತರ ಸೋಮವಾರ ಮುಂಜಾನೆ 2:25ಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗುತ್ತೆ. ಈ ಅದ್ಭುತ ಚಮತ್ಕಾರವನ್ನ ನೋಡೋದಕ್ಕಾಗಿ ವಿಜ್ಞಾನ ಲೋಕ ಕಾತರದಿಂದ ಕಾಯ್ತಾ ಇದ್ರೆ, ಧಾರ್ಮಿಕ ಆಚರಣೆಯಲ್ಲಿ ತೊಡಗುವಂಥವರು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇವತ್ತು ರಾತ್ರಿ 8:58ಕ್ಕೆ ಈ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಆಗೋದು. ರಾತ್ರಿ 11:01ರಿಂದ 12:23ರ ನಡುವೆ ಗ್ರಹಣ ಸಂಭವಿಸುತ್ತೆ. ಆ ಸಮಯದಲ್ಲಿ ರಕ್ತ ಚಂದ್ರಗ್ರಹಣದ ದರ್ಶನ ಆಗುತ್ತೆ. ನಂತರ ಸೋಮವಾರ ಮುಂಜಾನೆ 2:25ಕ್ಕೆ ಈ ಗ್ರಹಣ ಪ್ರಕ್ರಿಯೆಗಳು ಅಂತ್ಯ ಆಗಲಿದೆ. ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ದೇಗುಲಗಳು ಇವತ್ತು ಬಂದ್ ಆಗಿರುತ್ತೆ. ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ದೇಗುಲಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಗ್ರಹಣ ಕಾಲದಲ್ಲೂ ಕೂಡ ಕೆಲವು ಕಡೆ ವಿಶೇಷ ಪೂಜೆ, ವಿಭಿನ್ನ ಆಚರಣೆಗಳಿವೆ. ಕೆಲವು ಕಡೆಗಳಲ್ಲಿ ಮಹಾಪೂಜೆ ಇದ್ರೆ, ಇನ್ನು ಹಲವು ದೇಗುಲಗಳು ಗ್ರಹಣ ಕಾಲದಲ್ಲಿ ಬಂದಾಗಿರುತ್ತೆ. ಗ್ರಹಣ ಕಾಲದಲ್ಲೂ ಕೆಲವು ಕಡೆಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ನಭೋಮಂಡಲದಲ್ಲಿ ನಡೆಯುವಂತಹ ಈ ಅದ್ಭುತ ಚಮತ್ಕಾರದ ಕೌತುಕ ಒಂದು ಕಡೆಯಾದರೆ, ಮತ್ತೊಂದೆಡೆ ಧಾರ್ಮಿಕ ಆಚರಣೆ. ಕಾಡುಮಲ್ಲೇಶ್ವರ ದೇಗುಲದ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಗಳ ಹಾಗೂ ಬೆಳಗಾವಿಯಿಂದ ಸಹದೇವ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಮೊದಲಿಗೆ ನಿಮ್ಮಿಂದ ಆರಂಭಿಸೋದಾದ್ರೆ, ಇವತ್ತಿನ ಈ ಗ್ರಹಣ ಕಾಲದಲ್ಲಿ ಒಂದು ಕಡೆ ಕೌತುಕ, ವಿಜ್ಞಾನ ಲೋಕ ಬಹಳ ಕೌತುಕದಿಂದ ನೋಡ್ತಾ ಇದೆ, ಮತ್ತೊಂದೆಡೆ ದೇಗುಲಗಳಲ್ಲಿ ವಿಶೇಷ ಆಚರಣೆಗಳಿರುವಂಥದ್ದು. ಹಾಗಾಗಿ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಕಂಡು ಬರ್ತಾ ಇದೆ? ಹೌದು ಪ್ರತಿಮಾ, ಇವತ್ತು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಡಿನ ಹಲವು ಪ್ರಸಿದ್ಧ ದೇವಸ್ಥಾನಗಳನ್ನು, ಸಾಕಷ್ಟು ದೇವಸ್ಥಾನಗಳನ್ನು ಇವತ್ತು ಕ್ಲೋಸ್ ಮಾಡಲಾಗ್ತಾ ಇದೆ. ಅದರಂತೆ ಇವತ್ತು ಏನು ನಗರದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನು ಕೂಡ ಇವತ್ತು ಅಂದರೆ ಮುಂಚೆನೆ ಪ್ರತಿದಿನ 9 ಗಂಟೆಗೆ ಈ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು 7 ಗಂಟೆಗೆ ಈ ದೇವಸ್ಥಾನನ ಮುಚ್ಚಲಾಗುತ್ತೆ. ಸೊ ನಾವೀಗ ನೋಡ್ತಾ ಇರ್ಬೋದು, ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಬೆಳಗ್ಗೆಯಿಂದನೇ ವಿಶೇಷ ಪೂಜೆಗಳನ್ನು ಮಾಡಲಾಗಿದೆ. ಅಂದರೆ ಎಂದಿನಂತೆ ಅಭಿಷೇಕವನ್ನ ಮಾಡಿ, ಜೊತೆಗೆ ಪೂಜೆಯನ್ನ ಮಾಡಿ, ನಂತರ ಭಕ್ತಾದಿಗಳಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಆದರೆ ಗ್ರಹಣದ ಸಮಯದಲ್ಲಿ ಇಲ್ಲಿ ಯಾವುದೇ ರೀತಿಯ ವಿಶೇಷ ಪೂಜೆಗಳನ್ನ ಇವತ್ತು ಇಟ್ಕೊಂಡಿಲ್ಲ. ಯಾಕಂದ್ರೆ ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ, ಅಂದ್ರೆ ದೇವರಿಗೆ ಒಂದು ದರ್ಬೆ ಮತ್ತೆ ಗರಿಕೆಯನ್ನ ಇಟ್ಟು ದಿಗ್ಬಂಧನೆಯನ್ನ ಮಾಡಿ, ತದನಂತರ ದೇವಸ್ಥಾನವನ್ನ ಇಲ್ಲಿ ಕ್ಲೋಸ್ ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಭಕ್ತಾದಿಗಳಿಗೆ ಅಂತಾನೆ ಒಂದು ವಿಶೇಷವಾದ ಒಂದು ಪ್ರಕಟಣೆಯನ್ನ ಕೂಡ ಮಾಡಲಾಗಿರುವಂತದ್ದು. ಇವತ್ತು ಚಂದ್ರಗ್ರಹಣ ಅಂದ್ರೆ ಖಗ್ರಾಸ ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗ್ತಾ ಇದೀವಿ 7 ಗಂಟೆಗೆ. ನಾಳೆ ಬೆಳಗ್ಗೆ ವಿಶೇಷ ಪೂಜೆಯನ್ನ ಇಟ್ಕೊಳ್ಳಲಾಗಿದೆ. ಅಂದ್ರೆ ನಾಳೆ ಬೆಳಗ್ಗೆ ಒಂದು 7 ಗಂಟೆಗೆ ದೇವಸ್ಥಾನವನ್ನ ಓಪನ್ ಮಾಡಲಾಗುತ್ತೆ. ಯಾಕಂದ್ರೆ ಇಡೀ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಬೇಕು. ಚಂದ್ರಗ್ರಹಣ ಮುಗಿದ ನಂತರ ಎಲ್ಲರೂ ತಮ್ಮ ಮನೆಯನ್ನಾಗಿರ್ಬೋದು, ದೇವಸ್ಥಾನಗಳನ್ನಾಗಿರ್ಬೋದು, ಇಡೀ ಮನೆಯನ್ನ ಜೊತೆಗೆ ದೇವಸ್ಥಾನಗಳನ್ನ ಶುದ್ಧೀಕರಣ ಮಾಡ್ತಾರೆ. ಸೊ ಹೀಗಾಗಿ ದೇವಸ್ಥಾನವನ್ನ ಕೂಡ ಶುದ್ಧೀಕರಣ ಮಾಡಿ, ತದನಂತರ ದೇವರಿಗೆ ಅಂದ್ರೆ ಒಂದು ದಿಗ್ಬಂಧನೆ ಕಲ್ಪಿಸಿರ್ತಾರಲ್ಲ, ಸೊ ಅದನ್ನ ತೆಗೆದು ಅದಾದ ನಂತರ ದೇವರಿಗೆ ಅಭಿಷೇಕವನ್ನ ಮಾಡಿ, ನಂತರ ವಿಶೇಷ ಪೂಜೆಯನ್ನ ಮಾಡಿ, ಅದಾದ ನಂತರ 9 ಗಂಟೆಗೆ ಇಲ್ಲಿ ಶಾಂತಿ ಹೋಮವನ್ನ ನಡೆಸಲಾಗ್ತಿರುವಂತದ್ದು ದೇವಸ್ಥಾನದಲ್ಲಿ. ಯಾಕಂದ್ರೆ ಸಾಕಷ್ಟು ಒಂದಷ್ಟು ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದಿಂದ ಎಫೆಕ್ಟ್ ಇರೋ ಕಾರಣಕ್ಕೆ ಅವರು ಇಲ್ಲಿ ಶಾಂತಿ ಹೋಮವನ್ನ ಬಂದು ಮಾಡಿಸ್ಕೊಳ್ಬಹುದು. ಜೊತೆಗೆ ಏನು ಭಕ್ತಾದಿಗಳಿಗಾಗಿನೇ ಶಾಂತಿ ಹೋಮವನ್ನ ಇಲ್ಲಿ ಮಾಡ್ಲಾಗ್ತಿರುವಂತದ್ದು. ಸುಮಾರು ರಾತ್ರಿ 9:56ರಿಂದ 1:07ರವರೆಗೂ ಇಲ್ಲಿ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಈ ಒಂದು ಪ್ರಕಟಣೆಯಲ್ಲಿ ಹೇಳಲಾಗಿರುವಂತದ್ದು. ಸೊ ಅಂದ್ರೆ ಯಾರೆಲ್ಲ ಇಲ್ಲಿ ದಾನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಒಂದು ಶಾಂತಿಗಾಗಿ, ಸೊ ಅಂದ್ರೆ ರಾಶಿಗಳಿಗೆ ಒಂದಷ್ಟು ಎಫೆಕ್ಟ್ ಇರೋ ಕಾರಣ ಶಾಂತಿ ಮಾಡಿಸ್ಕೊಳ್ಳೋದಾದ್ರೆ ಅವರು ಅಕ್ಕಿ ಮತ್ತು ಉದ್ದಿನ ಕಾಳನ್ನ ದೇವಸ್ಥಾನಕ್ಕೆ ದಾನವನ್ನಾಗಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಇಲ್ಲಿ ಪೋಸ್ಟರ್ ಅನ್ನ ಹಾಕಿರುವಂತದ್ದು. ಸದ್ಯಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ಇಲ್ಲಿ ದರ್ಶನವನ್ನ ಮಾಡ್ಕೊಳ್ತಿದ್ದಾರೆ. ಸಂಜೆ 7 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಅದಾದ ನಂತರ ಈ ದೇವಸ್ಥಾನ ಓಪನ್ ಇರಲ್ಲ. ಅಂದ್ರೆ ಇವತ್ತು ಖಗ್ರಾಸ ಚಂದ್ರಗ್ರಹಣ ಅಂದ್ರೆ ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿರುತ್ತೆ. ಯಾಕಂದ್ರೆ ಏನು
ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೆ. ಭೂಮಿಯ ನೆರಳಿನಲ್ಲಿ ಇವತ್ತು ಚಂದ್ರ ಮರೆ ಆಗ್ತಾರೆ. ಸೊ ಈ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಈ ಒಂದು ಖಗ್ರಾಸ ಚಂದ್ರಗ್ರಹಣ ಟೈಮು 11:01 ಏನು ರಾತ್ರಿ 12:23 ನಡೆಯುತ್ತೆ. ರಾತ್ರಿ 8:58 ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗುತ್ತಾದ್ರೂ ಈ 11:01 ಜೊತೆಗೆ 12:23 ಚಂದ್ರಗ್ರಹಣ ಇರಿನೊಟ್ಟಿಲಿ ಈ ಒಂದು ಸಮಯದವನ್ನ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಲಾಗುತ್ತೆ, ರಕ್ತ ಚಂದ್ರಗ್ರಹಣ ಅಂತ ಹೇಳಲಾಗುತ್ತೆ. ಈ ಒಂದು ಸಮಯದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ತಾಮ್ರದ ಬಣ್ಣದಲ್ಲಿ ಗೋಚರ ಕಾಣುತ್ತೆ ಅಂತ ಹೇಳಲಾಗ್ತಿದೆ ಪ್ರತಿಮಾ. ಜೊತೆಗೆ ಏನು ಮುಂಜಾನೆ 2:03 ಈ ಒಂದು ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಅದಾದ ನಂತರ ದೇವಸ್ಥಾನಗಳನ್ನ ಮುಂಜಾನೆ ಓಪನ್ ಮಾಡಿ ಶುದ್ಧೀಕರಣ ಆಗಿರ್ಬೋದು, ವಿಶೇಷ ಪೂಜೆಗಳನ್ನ ನಾಳೆ ಮಾಡಲಾಗುವಂತದ್ದು. ನಾಳೆ ಎಲ್ಲರೂ ಭಕ್ತಾದಿಗಳು ಇಲ್ಲಿ ದರ್ಶನವನ್ನ ಪಡೆದುಕೊಳ್ಬಹುದು ಮುಂಜಾನೆ. ಪ್ರತಿಮಾ ಎಸ್ ಮಂಗಳ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸಹದೇವ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ದಶಕದಲ್ಲೇ ಅತಿ ದೊಡ್ಡ ಚಂದ್ರಗ್ರಹಣ ಇವತ್ತು ಘಟಿಸ್ತಾ ಇರುವಂತದ್ದು, ಹಾಗಾಗಿ ಬೆಳಗಾವದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಹೌದು ಪ್ರತಿಭಾ, ಇದು ಬೆಳಗಾವಿಯಲ್ಲೂ ಕೂಡ ಈ ಒಂದು ಪೂರ್ಣ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ದೇವಸ್ಥಾನಗಳು ಬಂದ್ ಆಗಲಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ ಬಹುಬೇಗನೆ ಅಂದ್ರೆ ಇವತ್ತು ಮಧ್ಯಾಹ್ನ 12:20 ದೇವರ ದರ್ಶನ ಬಂದ್ ಆಗಲಿದೆ. ದೇವರ ದರ್ಶನಕ್ಕೂ ಮುನ್ನ ಈಗಾಗಲೇ ಪೂಜೆ ಪುರಸ್ಕಾರಗಳು ದೇವಸ್ಥಾನದಲ್ಲಿ ನೆರವೇರ್ತಾ ಇರುವಂತದ್ದು. ಭಕ್ತರು ಯಾರೆಲ್ಲ ಬೆಳಗ್ಗೆಯಿಂದಲೂ ಕೂಡ ಬಂದು ಇಲ್ಲಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಪೂಜೆಗಳನ್ನ ಸಲ್ಲಿಸುವಂತದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಿಶೇಷ ಪೂಜೆಗಳು ಈಗಾಗಲೇ ಆರಂಭಗೊಂಡಿರುವಂತದ್ದು. ಅದರಲ್ಲೂ 12:20 ಈ ಒಂದು ನಾನೀಗ ಶಿವಲಿಂಗ ಮೂರ್ತಿಯನ್ನ ತೋರಿಸ್ತಾ ಇದ್ದೇನೆ. ಇದೇ ಒಂದು ಶಿವಲಿಂಗ ಮೂರ್ತಿಯ ಮೇಲೆ ಬಿಲ್ವ ಪತ್ರೆಗಳನ್ನ ಅರ್ಚನೆ ಮಾಡ್ತಾರೆ. ಅದಾದ ಬಳಿಕ ಕಂಪ್ಲೀಟ್ ಆಗಿ ಇಡೀ ಮೂರ್ತಿಯನ್ನ ಮುಚ್ಚುವುದರ ಮೂಲಕ, ಬಿಲ್ವ ಪತ್ರೆಗಳ ಮೂಲಕ ಮುಚ್ಚುವುದರ ಮೂಲಕ ದೇವಸ್ಥಾನ ಬಾಗಿಲು ಬಂದ್ ಮಾಡಲಾಗತ್ತೆ. ರಾತ್ರಿ 1 ಗಂಟೆಯ ನಂತರ ಮತ್ತೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡ್ಲಾಗತ್ತೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಇಲ್ಲಿ ನೆರವೇರುವುದಿಲ್ಲ. ಮತ್ತು ಯಾವಾಗ ಪೂರ್ಣ ಚಂದ್ರಗ್ರಹಣ ಮುಕ್ತಾಯ ಆಗುತ್ತೆ ಅದಾದ ಬಳಿಕ ಇಡೀ ದೇವಸ್ಥಾನವನ್ನ ಶುದ್ಧೀಕರಣಗೊಳಿಸಲಾಗುತ್ತೆ. ಏನು ಪಂಚಾಮೃತ ಮೂಲಕ ದೇವರಿಗೆ ಏನು ವಿಶೇಷ ಪೂಜೆಗಳು ನೆರವೇರಲಾಗುತ್ತೆ. ಅದಾದ ಬಳಿಕ ಗೋಮೂತ್ರ ಸಿಂಪಡಣೆ ಮಾಡುವುದರ ಮೂಲಕ ಇಡೀ ದೇವಸ್ಥಾನ ಶುದ್ಧೀಕರಣದ ಬಳಿಕ ಪೂಜೆ ಪುರಸ್ಕಾರಗಳು ನೆರವೇರಿಸಿ ನಂತರ ದೇವರ ದರ್ಶನ, ಭಕ್ತರಿಗೆ ದೇವರ ದರ್ಶನವನ್ನ ಕೊಡಲಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಈಗ ಬೆಳಗಿನ ಮಧ್ಯಾಹ್ನ 12:20 ಕೂಡ ಇದೇ ರೀತಿಯಾದಂತಹ ಪೂಜೆ ಪುರಸ್ಕಾರಗಳು ಕಪಿಲೇಶ್ವರ ದೇವಸ್ಥಾನದಲ್ಲಿ ನೆರವೇರಲಿದ್ದಾವೆ. ಇದಾದ ಬಳಿಕ ಕಂಪ್ಲೀಟ್ ಆಗಿ ದೇವರ ದರ್ಶನಕ್ಕೆ ಬಂದ್ ಮಾಡಲಾಗಿದೆ. ಇದು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದ ಸದ್ಯದ ದೃಶ್ಯಾವಳಿಗಳು. ಇನ್ನು ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧ ದೇವಸ್ಥಾನ ಆಗಿರುವಂತಹ ಯಲ್ಲಮ್ಮ ದೇವಸ್ಥಾನಕ್ಕೂ ಕೂಡ ಇವತ್ತು ಬೆಳಗ್ಗೆ ರಾತ್ರಿ 8 ಗಂಟೆಯಿಂದ ಕಂಪ್ಲೀಟ್ ಆಗಿ ದೇವರ ದರ್ಶನ ಬಂದ್ ಆಗಲಿದೆ. ರಾತ್ರಿ 1 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪೂಜೆ ಪುರಸ್ಕಾರಗಳು ಯಲ್ಲಮ್ಮ ದೇವಸ್ಥಾನದಲ್ಲಿ ನೆರವೇರುವುದಿಲ್ಲ. 1 ಗಂಟೆ ನಂತರ ಇಡೀ ದೇವಸ್ಥಾನ ಶುದ್ಧೀಕರಣಗೊಳಿಸಿದ ಬಳಿಕ ಪೂಜೆ ಪುರಸ್ಕಾರಗಳು ನೆರವೇರ್ತವೆ. ಅದಾದ ಬಳಿಕ ಬೆಳಗಿನ ಜಾವ 6 ಗಂಟೆಯ ನಂತರ ಮತ್ತೆ ಎಂದಿನಂತೆ ದೇವರ ದರ್ಶನ ಭಕ್ತರಿಗೆ ಸಿಗಲಿದೆ. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್, ಥ್ಯಾಂಕ್ ಯು ಮಂಗಳ ತಮ್ಮೆಲ್ಲ ಮಾಹಿತಿಗೆ.